ನಮಸ್ತೆ ವೀಕ್ಷಕರೇ, ಗ್ಯಾಂಗ್ರೀನ್ ಅನ್ನೋ ಸಮಸ್ಯೆ ಬಗ್ಗೆ ಇವತ್ತು ನಾವು ಮಾತನಾಡೋಣ. ಗ್ಯಾಂಗ್ರೀನ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಕಾಲುಗಳಲ್ಲಿ ನೋಡ್ತೀವಿ, ಕಾಲು ಕೊಳೆತಂಥ ದೃಶ್ಯವನ್ನು ನೋಡಿರ್ತೀವಿ. ಬೆರಳುಗಳನ್ನು ಕತ್ತರಿಸ್ತಕ್ಕಂಥದ್ದು, ಪಾದವನ್ನು ಕತ್ತರಿಸ್ತಕ್ಕಂಥದ್ದು, ನಮ್ಮ ಅಂಗಾಂಗವನ್ನು ಕತ್ತರಿಸ್ಕೊಳ್ತಕ್ಕಂಥ ಒಂದು ಮಾರಣಾಂತಿಕ ಕಾಯಿಲೆ ಅಂತ ಕೂಡ ಕರಿಬೋದು. ಈ ಗ್ಯಾಂಗ್ರೀನ್ಗೆ ಮೂಲ ಕಾರಣ ಏನು, ಯಾವ ರೀತಿ ಇದನ್ನು ಗುಣಪಡಿಸ್ಕೊಳ್ಳಬಹುದು, ಮತ್ತು ಶಸ್ತ್ರಚಿಕಿತ್ಸೆ ಇಲ್ಲದೆ ಆ ಅಂಗವನ್ನು ಕತ್ತರಿಸದೆ ನಾವು ಹೇಗೆ ನಮ್ಮ ಅಂಗಾಂಗವನ್ನು ಉಳಿಸ್ಕೊಳ್ಬೋದು ಅನ್ನೋದು ಇವತ್ತಿನ ವಿಚಾರವಾಗಿ ನಾವು ತೆಗೆದುಕೊಳ್ಳೋಣ. ಮುಖ್ಯವಾಗಿ ಗ್ಯಾಂಗ್ರೀನ್ ಅಂತ ಅಂದರೆ ನಾವು ರಕ್ತನಾಳಗಳಲ್ಲಿ ರಕ್ತ ಸಂಚಾರದ ಕೊರತೆಯಿಂದ ಆಗ್ತಕ್ಕಂಥ ಒಂದು ಸಮಸ್ಯೆ ಇದಾಗಿರುತ್ತೆ. ಅಂದರೆ ಯಾವುದೇ ಭಾಗಕ್ಕೆ ನಮ್ಮ ದೇಹದಲ್ಲಿ ರಕ್ತ ಸಂಚಲನ ಸಮೃದ್ಧಿಯಾಗಿ ಆಗ್ತಾ ಇದ್ದು, ರಕ್ತದಲ್ಲಿ ಪೌಷ್ಟಿಕಾಂಶಗಳಿದ್ದು ಯಾವುದೇ ದೋಷಗಳಿಲ್ಲ ಅಂತ ಹೇಳಿದ್ರೆ ನಮ್ಮ ಇಡೀ ದೇಹ ಕೆಲಸವನ್ನು ಚೆನ್ನಾಗಿ ಮಾಡ್ಕೊಂಡಿರುತ್ತೆ. ಯಾವಾಗ ರಕ್ತದಲ್ಲಿ ದೋಷಗಳು ಹೆಚ್ಚಾಗ್ತದೆ, ರಕ್ತನಾಳಗಳ ಬ್ಲಾಕೇಜ್ಗಳು ಉಂಟಾಗುತ್ತೋ, ಯಾವ ಒಂದು ಭಾಗಕ್ಕೆ ರಕ್ತ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತೋ ಅಂಥ ಜಾಗಗಳಲ್ಲಿ ಈ ಕೊಳೆಯುವಿಕೆ ಅನ್ನೋದು ಕಾಣಿಸ್ಕೊಳ್ತಾ ಹೋಗುತ್ತೆ. ಹಾಗಾದರೆ ಈ ರಕ್ತದಲ್ಲಿ ದೋಷ ಉತ್ಪತ್ತಿಯಾಗಿದ್ದಾದರೂ ಹೇಗೆ ಅಂತ ಯೋಚನೆ ಮಾಡಿದ್ರೆ, ಮೊದಲನೇದಾಗಿ ನಾವು ಸೇವಿಸ್ತಿರ್ತಕ್ಕಂಥ ಆಹಾರಗಳಲ್ಲಿ ಬರ್ತಕ್ಕಂಥ ಸಮಸ್ಯೆ ಇದಾಗಿರುತ್ತೆ. ಇತ್ತೀಚಿನ ನಮ್ಮ ಆಹಾರ ಪದ್ಧತಿಯನ್ನು ನಾವು ಹಾಳು ಮಾಡಿಕೊಂಡಿದ್ದೇವೆ. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡ್ತಾ ಇಲ್ಲ. ಆಹಾರಗಳು ಜೀರ್ಣ ಆಗಿದೆಯೋ ಆಗಿಲ್ವೋ ಅನ್ನೋಂಥ ಒಂದು ಜ್ಞಾನ ಕೂಡ ನಮಗಿಲ್ಲ. ಯಾವುದೋ ಸಮಯದಲ್ಲಿ ಯಾವುದೋ ಆಹಾರವನ್ನು ಸೇವಿಸ್ಕೊಳ್ತೀವಿ, ಜೊತೆಗೆ ಮಲ ವಿಸರ್ಜನೆ ಸರಿಯಾಗಿ ಆಗ್ತಿದೆಯಾ ಅದು ಕೂಡ ಗೊತ್ತಿಲ್ಲ. ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕುಡಿತಾ ಇದೀವ ಗೊತ್ತಿಲ್ಲ. ಒತ್ತಡದಲ್ಲಿ ಬದುಕ್ತಾ ಇದ್ದೀವಿ, ಆದರೆ ದೇಹದ ಆರೈಕೆ ಕಡಿಮೆ ಆಗ್ತಾ ಇದೆ. ಈ ರೀತಿ ಕೆಟ್ಟ ಆಹಾರಗಳ ಸೇವನೆಯೊಂದಿಗೆ ತೀವ್ರವಾದ ಮಲಬದ್ಧತೆ ಅನ್ನೋ ಸಮಸ್ಯೆ ಕೂಡ ದೇಹದಲ್ಲಿ ದೋಷಗಳನ್ನು ಜಾಸ್ತಿ ಮಾಡುತ್ತೆ. ಉತ್ಪತ್ತಿಯಾದ ದೋಷಗಳು ರಕ್ತದಲ್ಲಿ ಸೇರಬೇಕಾಗತ್ತೆ. ಸೇರಿದಂಥ ದೋಷಗಳು ಹೆಚ್ಚಿನ ಪ್ರಮಾಣ ನಮ್ಮ ಕಾಲುಗಳಲ್ಲಿ ಸೇರ್ಕೊಳ್ತಾ ಹೋಗುತ್ತೆ. ಯಾಕಂದರೆ ರಕ್ತ ಸಂಚಲನ ನಡೀತಾನೆ ಇದೆ. ದೇಹದ ಕೊನೆಯ ಭಾಗ ಪಾದವಾಗಿದೆ. ಪಾದಕ್ಕೆ ಹೋದಂಥ ರಕ್ತ ಪುನಃ ನಿಮ್ಮ ಹೃದಯವನ್ನು ತಲುಪಬೇಕಾಗಿದೆ. ಆದರೆ ತಲುಪಲಿಕ್ಕೆ ರಕ್ತದಲ್ಲಿ ಶುದ್ಧವಾದಂಥ ರಕ್ತದ ತಿಳಿಯಾದಂಥ ರಕ್ತ ನಮ್ಮಲ್ಲಿ ಇಲ್ಲದೇ ಇರೋದ್ರಿಂದ, ದೋಷಗಳು ಹೆಚ್ಚಿಗೆ ಆಗಿರೋದ್ರಿಂದ, ರಕ್ತ ಗಟ್ಟಿಯಾಗಿರೋದು ಕಾರಣ ಆಗಿರೋದ್ರಿಂದ ನಮ್ಮ ಗಟ್ಟಿಯ ರಕ್ತದ ಅಂಶಗಳು ನಮ್ಮ ಕಾಲುಗಳಲ್ಲಿ ಶೇಖರಣೆ ಆಗ್ತಾ ಇದೆ. ಕಾಲಿನ ರಕ್ತನಾಳಗಳಲ್ಲಿ ಶೇಖರಿಸಲ್ಪಟ್ಟಂಥ ತ್ಯಾಜ್ಯ ಕಾಲಿಗೆ ರಕ್ತ ಸಂಚಲನವನ್ನು ಕಡಿಮೆ ಮಾಡ್ತಾ ಇದೆ. ಇದರಿಂದ ನಿಮಗೆಲ್ಲರಿಗೂ ವೆರಿಕೋಸ್ ವೇನ್ಸ್ ಅನ್ನೋದು ಕೂಡ ಕಾಣಿಸ್ಕೊಂಡಿರುತ್ತೆ. ರಕ್ತನಾಳಗಳ ಹಸಿರುಗಟ್ಟುವಿಕೆ, ಉಬ್ಬಿದ ರಕ್ತನಾಳಗಳು, ಹೆಪ್ಪುಗಟ್ಟುವಿಕೆ, ಅಂಕುಡೊಂಕಾದ ರಕ್ತನಾಳಗಳು, ಇವನ್ನೆಲ್ಲ ನಾವು ಗಮನಿಸ್ತಾ ಬಂದಿದ್ದೇವೆ. ಯಾವಾಗ ರಕ್ತ ಸಂಚಾರ ನಿಧಾನವಾಗುತ್ತೋ ಆಗ ರಕ್ತನಾಳಗಳಲ್ಲಿ ಬದಲಾವಣೆಯನ್ನು ನೋಡ್ತೇವೆ. ಯಾವ ರಕ್ತನಾಳ ಸಂಪೂರ್ಣ ಸ್ಥಗಿತವಾಗುತ್ತೋ ಆಗ ಶುರುವಾಗುವಂಥದ್ದೇ ಈ ಗ್ಯಾಂಗ್ರೀನ್. ಇದರ ಲಕ್ಷಣಗಳೇನೆಂದರೆ ನಿಮ್ಮ ಕಾಲುಗಳಲ್ಲಿ ಸೆಳೆತ, ಜೋಮು, ನಮ್ನೆಸ್, ಮರಗಟ್ಟುವಿಕೆ, ಜೊತೆಗೆ ಕಾಲುಗಳಲ್ಲಿ ಬಣ್ಣ ಬದಲಾಗುವಂಥದ್ದು, ಕಪ್ಪು ಚರ್ಮ ಕಾಣಿಸ್ಕೊಳ್ತಕ್ಕಂಥದ್ದು, ಅಲರ್ಜಿಗಳು ಶುರುವಾಗ್ತಾ ಇರುತ್ತೆ, ಚಿಕ್ಕ ಚಿಕ್ಕ ಗುಳ್ಳೆಗಳು ಬರ್ತಕ್ಕಂಥದ್ದು. ಈ ಒಂದು ಅಲರ್ಜಿಗಳು ಚಿಕ್ಕ ಗಾಯವಾಗಿದ್ದು ಇದ್ದಕ್ಕಿದ್ದಾಗೆ ದೊಡ್ಡ ಗಾಯವಾಗುವಂಥದ್ದು, ಕೊಳೆಯುವಿಕೆ ಶುರುವಾಗ್ತಕ್ಕಂಥದ್ದು, ಎಡವಿ ಗಾಯವಾದ ಗಾಯ ಮಾಯ್ತಾನೇ ಇಲ್ಲ ಅನ್ನೋ ಅನುಭವ ಆಗ್ತಕ್ಕಂಥದ್ದು. ಯಾಕಂದರೆ ಆ ಭಾಗಕ್ಕೆ ರಕ್ತ ಸಂಚಾರ ಆದರೆ ಮಾತ್ರ ಆ ಗಾಯ ಬೇಗ ವಾಸಿ ಆಗ್ತಾ ಇತ್ತು. ಈಗ ರಕ್ತ ಸಂಚಾರ ಸ್ಥಗಿತಗೊಂಡಿರೋದ್ರಿಂದ ಚಿಕ್ಕ ಒಂದು ಅಲರ್ಜಿ ಅಥವಾ ಚಿಕ್ಕ ಒಂದು ಗಾಯ ದೊಡ್ಡ ಗಾಯವಾಗಿ ನಿಮ್ಮ ಕಾಲನ್ನೇ ಕೊಳಿಸ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಬೇಕಾಗತ್ತೆ. ಈ ರೀತಿಯ ಸಮಸ್ಯೆ ತರ್ತಕ್ಕಂಥ ಆಹಾರಗಳು ಮುಖ್ಯವಾಗಿ ಅತಿಯಾದ ಖಾರ ಮತ್ತು ಅತಿಯಾದ ಮಸಾಲೆಗಳು, ಗೋಧಿ ಮೈದಾ ಪದಾರ್ಥಗಳು, ಮಾಂಸಾಹಾರಗಳು, ಜಂಕ್ ಫುಡ್ಸ್ಗಳು, ಅದರಲ್ಲೂ ಮುಖ್ಯವಾಗಿ ಬೇಕ್ರಿ ಆಹಾರಗಳಾದಂಥ ಮೈದಾ ಮತ್ತು ಗೋಧಿ ಪದಾರ್ಥಗಳು, ಕರಿದಂಥ ಪದಾರ್ಥಗಳು, ಎಣ್ಣೆಯನ್ನು ಹೆಚ್ಚಿಗೆ ಬಳಸ್ತಕ್ಕಂಥದ್ದು, ಮತ್ತು ಹಳೆಯ ಎಣ್ಣೆಗಳು, ಯಾವತ್ತೋ ಕರಿದಂಥ ಎಣ್ಣೆಗಳನ್ನೇ ಪ್ರತಿನಿತ್ಯ ಬಳಸಿ ಆ ಕೆಟ್ಟ ಎಣ್ಣೆಯ ಅಂಶ ನಮ್ಮ ದೇಹಕ್ಕೆ ಸೇರ್ತಕ್ಕಂಥದ್ದು, ನೀರಿನ ಅಂಶಗಳ ಕೊರತೆ, ದೇಹಕ್ಕೆ ನೀರನ್ನು ಸರಿಯಾಗಿ ಕುಡಿದೇ ರಕ್ತದಲ್ಲಿ ದೋಷ ಹೆಚ್ಚಾಗಿರುವಂಥದ್ದು, ತೀವ್ರವಾದ ಮಲಬದ್ಧತೆ, 2 ದಿನಕ್ಕೆ 3 ದಿನಕ್ಕೆ ಮಲ ವಿಸರ್ಜನೆ ಆಗ್ತದೆ, ಮಲ ತುಂಬ ಗಟ್ಟಿಯಾಗಿದೆ, ಇದರಿಂದ ಒಂದಷ್ಟು ವಿಷಕಾರಿ ಅಂಶಗಳು ಉತ್ಪತ್ತಿ ಆಗ್ತಕ್ಕಂಥದ್ದು. ಇವೆಲ್ಲ ಕಾರಣಗಳ ಜೊತೆಗೆ ಹೆಚ್ಚು ವ್ಯಾಯಾಮವೇ ಇಲ್ಲದ ಬದುಕನ್ನು ನೀವು ನೋಡ್ತಿರ್ತೀರ. ಹೆಚ್ಚಾಗಿ ಕೂತು ಕೆಲಸ ಮಾಡ್ತಿರ್ತೀರ, ಇಲ್ಲ ಹೆಚ್ಚಾಗಿ ನಿಂತು ಕೆಲಸ ಮಾಡ್ತಿರ್ತೀರ. ಓಡಾಟ ಕಡಿಮೆ ಆಗಿರುತ್ತೆ. ನಾವು ಎಷ್ಟು ಓಡಾಡ್ತೀವೋ ಅಷ್ಟು ರಕ್ತ ಸಂಚಲನ ಚೆನ್ನಾಗಿರುತ್ತೆ. ನಾವು ಕೂತಲ್ಲೇ ಕೂರುವಂಥದ್ದು ಅಥವಾ ನಿಂತಲ್ಲೇ ನಿಂತು ಮಾಡುವಂಥ ಕೆಲಸಗಳು ಈ ರೀತಿಯ ಸಮಸ್ಯೆಗಳನ್ನು ಹೆಚ್ಚಾಗಿ ನೋಡಬೇಕಾಗತ್ತೆ. ಇದಲ್ಲದೆ ಮುಖ್ಯವಾದ ಸಮಸ್ಯೆ ಅಂದರೆ ನಿಮ್ಮ ದುಶ್ಚಟಗಳು, ಮದ್ಯಪಾನ, ತಂಬಾಕು ಮತ್ತು ಧೂಮಪಾನ. ಅದರಲ್ಲೂ ಧೂಮಪಾನ ಅತಿ ಹೆಚ್ಚಾದ ಸಮಸ್ಯೆಯನ್ನು ಗ್ಯಾಂಗ್ರೀನ್ಗೆ ಉಂಟು
ಮಾಡುತ್ತೆ. ನಿಮ್ಮ ರಕ್ತನಾಳಗಳಲ್ಲಿ ನೀವು ಎಳೆದಂಥ ಹೊಗೆ ಕೂಡ ರಕ್ತನಾಳಗಳ ಬ್ಲಾಕೇಜ್ಗೆ ಕಾರಣ ಆಗ್ತದೆ. ಆಮ್ಲಜನಕವನ್ನು ಕಡಿಮೆ ಮಾಡುತ್ತೆ. ದೋಷಪೂರಿತ ಅನಿಲವನ್ನು ನೀವು ದೇಹಕ್ಕೆ ಕೊಟ್ಟಾಗೆ ಸಮಸ್ಯೆ ಆಗ್ತದೆ. ಹಾಗಾಗಿ ಗ್ಯಾಂಗ್ರೀನ್ ಸಮಸ್ಯೆ ಬರೋರಿಗೆ ಈ ಧೂಮಪಾನ ಚಟ ಕೂಡ ಅತಿ ಮುಖ್ಯವಾದ ಸಮಸ್ಯೆಯನ್ನು ಮಾಡ್ತಿರುತ್ತೆ. ಮದ್ಯಪಾನ ಕೂಡ ಹೌದು. ಸೊ ಇಂಥ ಸಂದರ್ಭಗಳಲ್ಲಿ ನೀವು ಅಂಥ ಚಟಗಳನ್ನು ಸಂಪೂರ್ಣವಾಗಿ ನಿಲ್ಲಿಸೋದು ನಿಮ್ಮ ಆರೋಗ್ಯಕ್ಕೆ ಉತ್ತಮ. ಸೊ ಈ ಥರದ ಎಲ್ಲ ಸಮಸ್ಯೆಗಳು ನಿಮ್ಮ ಆಹಾರ ಪದ್ಧತಿ, ಜೀವನ ಶೈಲಿಯನ್ನು ಸರಿಪಡಿಸ್ಕೊಳ್ಳೋದ್ರಲ್ಲಿ 50ರಷ್ಟು ಗುಣಮುಖವನ್ನು ಕಾಣ್ತೀರಾ. ಇನ್ನು 50ರಷ್ಟು ಗುಣಮುಖ ಕಾಣಲಿಕ್ಕೆ ಉತ್ತಮ ಆಯುರ್ವೇದ ಚಿಕಿತ್ಸೆಯನ್ನು ನೀವು ಬಳಸ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯ ಯಾವುದೇ ಅನಾರೋಗ್ಯ ಸಮಸ್ಯೆ ಇದ್ದಲ್ಲಿ ಯೋಗವನ ಬೆಟ್ಟದ ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು, ಸಂಪೂರ್ಣ ಗುಣಮುಖರಾಗ್ಬೋದು, ನಿಮ್ಮ ಉತ್ತಮ ಜೀವನವನ್ನು ಕಾಣ್ಬೋದು. ನಮಸ್ಕಾರ.